ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಮಿನಿಸ್ಟ್ರಿ ಆಫ್ ರೈಲ್ವೆ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಇನ್ನು ಈ ನೋಟಿಫಿಕೇಷನ್ಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಆನ್ಲೈನಿಗೆ ಜನವರಿ 23ನೇ ತಾರೀಕಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿರುತ್ತದೆ. ಅಂದರೆ ನಿನ್ನೆಯಿಂದ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದ್ದು ಫೆಬ್ರವರಿ 27ನೇ ತಾರೀಕು ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ಸಮಯವಿರುತ್ತದೆ. ಮತ್ತು ಅಪ್ಲಿಕೇಶನ್ ಫೀಸ್ ಕೂಡ ಆ ಸಮಯದವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ನೀವು ಅರ್ಜಿ ಸಲ್ಲಿಸಿದಲ್ಲಿ ಏನಾದರೂ ಡಿಫ್ರೆಂಟ್ ರಾಂಗ್ ಏನಾದರೂ ಇದೆ, ಮಾಡಿಫಿಕೇಷನ್ ಏನಾದರೂ ಮಾಡಬೇಕಾದ್ರೆ ಫೆಬ್ರವರಿ 25ನೇ ತಾರೀಕು ಇಂದ ಮಾರ್ಚ್ 6ನೇ ತಾರೀಕುವರೆಗೂ ನಿಮಗೆ ಸಮಯ ಇರ್ತದೆ. ಇನ್ನು ಈ ಹುದ್ದೆಗಳು ಒಟ್ಟು 32,438 ಹುದ್ದೆಗಳು ಖಾಲಿ ಇದ್ದು ಮಿನಿಮಮ್ 18 ವರ್ಷದಿಂದ 36 ವರ್ಷದ ಒಳಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಪ್ರತಿಯೊಬ್ಬರಿಗೂ ಮಾಸಿಕ 18,000 ಬೇಸಿಕ್ ಪೇಮೆಂಟ್ ಆಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಮೆಡಿಕಲ್ ಫಿಟ್ನೆಸ್ ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ಇರಬೇಕಾಗಿದ್ದು ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಇರ್ತದೆ. ಹಾಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ ನಂತರ ಏನಾದರೂ ಮಾಡಿಫಿಕೇಷನ್ ಮಾಡಬೇಕು ಅಂದರೆ 250 ರೂಪಾಯಿ ಫೀಸ್ನ ಪೇ ಮಾಡಬೇಕಾಗಿರ್ತದೆ. ಆ ಫೀಸ್ ಬಂದು ನಾನ್ ರಿಫಂಡಬಲ್ ಆಗಿದ್ದು ಸೊ ಹಾಗಾಗಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನೋಡ್ಕೊಂಡು ಅರ್ಜಿ ಸಲ್ಲಿಸಿ. ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತಿರೋ ಹೆಲ್ಪ್ಲೈನ್ಗೆ ಕಾಲ್ ಮಾಡ್ಬೋದಾಗಿರ್ತದೆ ಅಥವಾ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರ್ತದೆ. ಮತ್ತು ಕಾಲ್ ಮಾಡೋ ಅಂಥವ್ರು ವರ್ಕಿಂಗ್ ಡೇಸ್ನಲ್ಲಿ 10 ಗಂಟೆಯಿಂದ 5 ಗಂಟೆ ಒಳಗಡೆ ಕಾಲ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದಾಗಿರ್ತದೆ. ಹಾಗೆ ಎಕ್ಸಾಮ್ ಟೈಮ್ನಲ್ಲಿ ಬ್ಯಾನ್ ಆಗಿ ಎಲೆಕ್ಟ್ರಿಕ್ ಐಟಮ್ಸ್ ಬ್ಯಾನ್ ಆಗಿರ್ತವೆ. ನೀವೇನಾದರೂ ಆಯ್ಕೆ ಆದರೆ ಕಾಲ್ ಲೆಟರ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡ್ತಾರೆ, ಅವಾಗ ನೀವು ಚೆಕ್ ಮಾಡ್ಕೋಬೋದಾಗಿರ್ತದೆ. ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರೆ ನೀಡಲಾಗುತ್ತದೆ. ಹಾಗೆ ಇಂಟರ್ವ್ಯೂ ಅಥವಾ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಫ್ರೀ ಸ್ಲೀಪರ್ ಕೋಚ್ನ ನಿಮಗೆ ಅವೈಲೇಬಲ್ ಇರ್ತದೆ. ನೀವು ಟ್ರೈನಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡೋದಿರ್ತದೆ. ಫೀಸ್ನ ಅವರೇ ಪೇ ಮಾಡ್ತಾರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬಂದು ಜನರಲ್ ಫಿಟ್ನೆಸ್ ಆಗಿ ಫಿಸಿಕಲ್ ಫಿಟ್ ಆ್ಯಂಡ್ ರೆಸ್ಪೆಕ್ಟ್ ನಿಮಗೆ ವಿಜುವಲ್ ಅಂದರೆ ನೋಡೋದಕ್ಕೆ ಕ್ಲಿಯರಾಗಿ ಬರಬೇಕಾಗುತ್ತದೆ. ಡಿಸ್ಟೆನ್ಸ್ ಬಂದು 6 to 9 ಮತ್ತು 69 ವಿತೌಟ್ ಗ್ಲಾಸ್ ಇರುತ್ತದೆ. ನಿಯರ್ ವರ್ಷನ್ ಬಂದು 0.6, ವಿತೌಟ್ ಗ್ಲಾಸ್ ಬಂದು 0.6 ಇರಬೇಕಾಗುತ್ತದೆ. ಈ ವಿಜುವಲ್ ಇದರಲ್ಲಿ ನೀವು ಪಾಸ್ ಆಗಲೇಬೇಕಾಗಿರ್ತದೆ. ಇನ್ನು ಈ ಹುದ್ದೆಗೆ ಇಂಡಿಯನ್ ಸಿಟಿಜನ್, ನೇಪಾಳ್, ಭೂತಾನ್, ಟಿಬೆಟ್
ಈ ರೀತಿ ಸಿಟಿಜನ್ಸ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿತ್ತು. ಇನ್ನು ಏಜ್ ಲಿಮಿಟ್ ಬಂದು ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 33 ವರ್ಷ ಆಗಿದ್ದು, ಏಜನ್ನು ಅಪ್ಲಿಕೇಬಲ್ ಇದು ನಾರ್ಮಲ್ ಕೋರ್ಸ್ಗೆ ಆಗಿದ್ದು ಅಪ್ಲಿಕೇಬಲ್ ಟು CNG 18 ವರ್ಷದಿಂದ ಮ್ಯಾಕ್ಸಿಮಮ್ 33 ವರ್ಷ ಆಗಿರ್ತದೆ. ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು, OBC ಕ್ಯಾಂಡಿಡೇಟ್ ಏನಾದರೂ ಆದರೆ 3 ಇಯರ್ಸ್, SC/ST ಕ್ಯಾಂಡಿಡೇಟ್ ಆದರೆ 5 ಇಯರ್ಸ್, ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ UR EWS ಅಭ್ಯರ್ಥಿ ಆದರೆ 3 ಇಯರ್ಸ್, ಮತ್ತು OBC ಕ್ಯಾಂಡಿಡೇಟ್ ಆದರೆ ಅದರಲ್ಲಿ 6 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅದರಲ್ಲಿ ಏನಾದರೂ SC/ST ಕ್ಯಾಂಡಿಡೇಟ್ ಆದರೆ 8 ಇಯರ್ಸ್ ಇದ್ದು, PWBD ಅಂಗವಿಕಲತೆ ಇರುವಂಥ ಅಭ್ಯರ್ಥಿ ಅದರಲ್ಲಿ UR EWS ಅಭ್ಯರ್ಥಿಗೆ ಆದರೆ 10 ಇಯರ್ಸ್, OBC ಅಭ್ಯರ್ಥಿ ಆದರೆ 13 ವರ್ಷ, SC/ST ಕ್ಯಾಂಡಿಡೇಟ್ ಆದರೆ 15 ವರ್ಷ ಇದ್ದು, ಯಾರು ಆಲ್ರೆಡಿ ಗೌರ್ಮೆಂಟ್ ಕೆಲಸ ಮಾಡಿ ಬಿಟ್ಟಿದ್ರು ಅಂಥವ್ರು ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದರೆ ಅಪ್ ಟು 45 ಇಯರ್ಸ್ ಅದು SC/ST ಕ್ಯಾಂಡಿಡೇಟ್ಗೆ ಇರ್ತದೆ. ಅಲ್ಲಿ ತನಕ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಟೆಕ್ನಿಕಲ್ ಓದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಿರ್ತದೆ. ಮತ್ತು ಡಿಪ್ಲೊಮೊ ಡಿಗ್ರಿ ಇನ್ ಇಂಜಿನಿಯರಿಂಗ್ ವಿಲ್ ನಾಟ್ ಅಕ್ಸೆಪ್ಟೆಡ್. ಅಂದರೆ ಡಿಪ್ಲೊಮೊ ಓದಿರೋರಿಗೆ ಇಲ್ಲಿ ಜಾಬ್ ಇರೋದಿಲ್ಲ ಮತ್ತು ಅಂಥವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದು 500 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಆಗಿದ್ದು, ಎಲ್ಲ ಅಭ್ಯರ್ಥಿಗೆ 200 ರೂಪಾಯಿ ಆಗಿರ್ತದೆ ಮತ್ತು 400 ರೂಪೀಸ್ ನಾನ್ ರಿಫಂಡಬಲ್ ಆಗಿದ್ದು, ಫಿಮೇಲ್, ಟ್ರಾನ್ಸ್ಜೆಂಡರ್, PWBD, ಎಕ್ಸ್ ಸರ್ವಿಸ್ ಮ್ಯಾನ್, SC/ST ಕ್ಯಾಂಡಿಡೇಟ್ಗೆ ಮಾತ್ರ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರ್ತದೆ ಮತ್ತು 250 ರೂಪಾಯಿ ಕೂಡ ನಾಟ್ ರಿಫಂಡಬಲ್ ಆಗಿರ್ತದೆ. ಇನ್ನು ಈ ಅಪ್ಲಿಕೇಶನ್ ಫೀಸನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದಾಗಿದ್ದು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಫ್ಯಾಮಿಲಿ ಇನ್ಕಮ್ ಬಂದು 50,000ಕ್ಕಿಂತ ಕಡಿಮೆಗಿರಬೇಕಾಗ್ತದೆ. ಮತ್ತು ನೀವೇನಾದರೂ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾದ್ರೆ ಎಕ್ಸ್ಟ್ರಾ ಆಗೋದಾಗಲಿ ಅಥವಾ ಪೇ ಆಗದಿರೋದು ಏನಾದರೂ ಆ ರೀತಿ ಆದರೆ 24/7 ನಿಮಗೆ ಕಸ್ಟಮರ್ ಕಾಲ್ ಸರ್ವಿಸ್ ನಂಬರ್ ಇರುತ್ತೆ. ಸರ್ವಿಸ್ ನಂಬರ್ ಪ್ಲಸ್ ನಿಮಗೆ ಇಮೇಲ್ ಕೂಡ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಕಾಲ್ ಅಥವಾ ಇಮೇಲ್ ಮಾಡ್ಬೋದಾಗ್ತದೆ. ಫಸ್ಟ್ ಕಾಲ್ ಮಾಡಿ ಅಕಸ್ಮಾತ್ ಏನೋ ಕ್ಲಿಯರ್ ಆಗಲಿಲ್ಲ ಅಂದರೆ ಮೇಲ್ ಮಾಡಿ ನೀವು ಇದು ಮಾಡ್ಬೋದಾಗ್ತದೆ. ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂದರೆ ಅಂಗವಿಕಲತೆ ಇರುವಂಥ ಅಭ್ಯರ್ಥಿಗಳು ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್, ಡೆಫ್ ಆ್ಯಂಡ್ ಹಾರ್ಡ್ ಹಿಯರಿಂಗ್, ಲೊಕೊಮೋಟರ್ ಡಿಸಬಿಲಿಟಿ ಈ ರೀತಿ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗ್ತದೆ. ಅದು ಮಾತ್ರ ಅಲ್ಲದೆ ವಿವಿಧ ರೀತಿಯನ್ನು ಇದ್ದು, ನಿಮಗೆ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಂದರೆ ಈ ಕೆಲಸಕ್ಕೆ ಸೂಟಬಲ್ ಆಗುವಂಥ ಅಂಗವಿಕಲತೆ ಇದ್ರೂ ಪ್ರಾಬ್ಲಮ್ ಇದ್ದರೂ ಕೆಲಸ ಮಾಡೋ ರೀತಿ ಇರೋವಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದಾಗ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯ ವಿಧಾನವು
ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ, ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತದೆ, ಮತ್ತು ಮೂರನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಇರ್ತದೆ. ಲಾಸ್ಟ್ನೇದು ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಇದು ಮೆಡಿಕಲ್ ಎಕ್ಸಾಮಿನೇಷನ್ ಬಂದು ಇದೆಲ್ಲ ಚೆಕ್ ಮಾಡಿದಾದಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಕರೀತಾರೆ. ಇದಾದಮೇಲೆ ನಿಮಗೆ ಹುದ್ದೆಗೆ ಆಯ್ಕೆ ಆಗಿದ್ರೋ ಇಲ್ಲೋ ಅನ್ನೋದನ್ನ ಕಾಲ್ ಲೆಟರಲ್ಲಿ ತಿಳ್ಕೊಬೋದಾಗುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಂದು ಟೋಟಲ್ 100 ಕ್ವೆಶನ್ಸ್ ಇದ್ದು 90 ಮಿನಿಟ್ಸ್ ನಿಮಗೆ ಕಾಲ ಅವಕಾಶ ಇರುತ್ತದೆ. ಹಾಗೆ ನೀವು ಮಿನಿಮಮ್ ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಮಿನಿಮಮ್ ಮಾರ್ಕ್ಸ್ ತೊಗೊಳ್ಬೇಕಾಗಿರೋವಂಥದ್ದು, ಅಂದರೆ ಈ ಹುದ್ದೆಗೆ ಕ್ವಾಲಿಫೈ ಆಗಲು UR ಅಭ್ಯರ್ಥಿಗೆ 40%, EWS ಅಭ್ಯರ್ಥಿಗೆ 40%, OBC ಅಭ್ಯರ್ಥಿಗೆ 30%, SC/ST ಅಭ್ಯರ್ಥಿಗೆ 30% ತಗೋಬೇಕಾಗ್ತದೆ. ಹಾಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಂದು ಮೇಲ್ ಅಭ್ಯರ್ಥಿಗೆ 35 kg ವೆಯ್ಟ್ನ ಲಿಫ್ಟ್ ಮಾಡಬೇಕಾಗ್ತದೆ, ಮತ್ತು 100 ಮೀಟ್ರು 2 ನಿಮಿಷದಲ್ಲಿ ಓಡಬೇಕಾಗ್ತದೆ, ಮತ್ತು 1000 ಮೀಟರ್ಸ್ನ 4 ಮಿನಿಟ್ 15 ಸೆಕೆಂಡ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಏನಾದರೂ ಆದರೆ 20 kg ವೆಯ್ಟ್ನ 100 ಮೀಟರ್ನ ನೀವು ಓಡಬೇಕಾಗಿದ್ದು 2 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕಾಗ್ತದೆ. ಜೊತೆಗೆ 1000 ಮೀಟರ್ನ 5 ನಿಮಿಷ 40 ಸೆಕೆಂಡ್ ಒಳಗಡೆ ನೀವು ಓಡಿ ಮುಗಿಸ್ಬೇಕಾಗ್ತದೆ. ಈ ರೀತಿ ಓಡಿ ಮುಗಿಸ್ದಲ್ಲಿ ನೀವು ಫಿಸಿಕಲ್ ಎಫಿಷಿಯಂಟಿ ಟೆಸ್ಟಲ್ಲಿ ಪಾಸ್ ಆಗ್ತೀರಾ. ಟೈಮ್ ಕೂಡ ಭಾಳ ಮುಖ್ಯ ಆಗಿದ್ದು, ಸೊ ನಿಮಗೆ ಅಭ್ಯಾಸ ಮಾಡ್ತಿದ್ರೆ ಒಳ್ಳೆಯದು. ಹಾಗೆ ರಿಸರ್ವೇಷನ್ ಕ್ಯಾಂಡಿಡೇಟ್ಗಳು ನಿಮ್ಮದು ಸರ್ಟಿಫಿಕೇಟ್ನ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಲೇಬೇಕಾಗಿರ್ತದೆ. ಇಲ್ಲಾಂದರೆ ಸಬ್ಮಿಟ್ ಮಾಡಲಿ ಅಂದರೆ ನಿಮ್ಮದು ಜನರಲ್ ಕ್ಯಾಟಗರಿಗೆ ಸೇರಿಸ್ತಾರೆ. ಸೊ ಹಾಗಾಗಿ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ. ಬಟ್ ಜನರಲ್ ಕ್ಯಾಟಗರಿಗೆ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಆದರೂ ಏನಾದರೂ ಕೇಳಿದ್ರೆ ನೀವು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಸೊ ಅಪ್ಲಿಕೇಶನ್ ಮಾಡಿಫಿಕೇಷನ್ ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ಮತ್ತು ಅಪ್ಲಿಕೇಶನ್ ಏನಾದರೂ ನೀವು ಆನ್ಲೈನಲ್ಲಿ ಫಿಲ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ ಏನಾದರೂ ಮಿಸ್ ಮಾಡಿ ಈ ರೀತಿ ಮಾಡೋದಾದರೆ ಸ್ವಲ್ಪ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ನಿಮ್ಮದು ಫೇಸ್ ಏನಾದ್ರು ಕ್ಲಿಯರ್ ಆಗಿರಲಿಲ್ಲ ಅಂದರೆ, ಮತ್ತು ಇನ್ಫಾರ್ಮೇಷನ್ ರಾಂಗ್ ಇದ್ದರೆ, ಅಂದರೆ ಮ್ಯಾಚ್ ಆಗಲಿಲ್ಲ ಅಂದರೆ ನಿಮ್ಮದು ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಅದಕ್ಕೋಸ್ಕರ ನೋಡ್ಕೊಂಡು ಫಿಲ್ ಮಾಡಿ. ಫ್ರೀ ಟ್ರಾವೆಲ್ ಫೆಸಿಲಿಟಿ ಬಂದು ಇನ್ ಕೇಸ್ ಆಫ್ SC/ST ಕ್ಯಾಂಡಿಡೇಟ್ ಹೂ ಆರ್ ಎಲಿಜಿಬಲ್ ಟ್ರಾವೆಲಿಂಗ್ ದೇರ್ ಈ ಕಾಲ್ ಲೆಟರ್, ಅಂದರೆ ಕಾಲ್ ಲೆಟರ್ ಇರೋರ್ಗೆ ಮಾತ್ರ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫ್ರೀ ಆಗಿರುತ್ತದೆ. ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ ಏನೇನು ನೆಸಸರಿ ಇರುತ್ತೋ, ಎಜುಕೇಷನ್ ಮತ್ತು ಮೆಡಿಕಲ್ ಎಲ್ಲದಲ್ಲಿ ಚೆಕ್ ಮಾಡ್ತಾರೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದನ್ನೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಮತ್ತು ನಿಮಗೆ ಇದು ಟೆಲಿಫೋನ್ ನಂಬರ್ಸ್ ಆಗಿದ್ದು, ನಿಮ್ಗೇನಾದರೂ ಡೌಟ್ ಇದ್ದರೆ ನಿಮ್ಮದು ಆಯಾ ಸ್ಟೇಟ್ ವೈಸ್ ನಂಬರ್ ಇರುತ್ತೆ, ಮತ್ತು ವೆಬ್ಸೈಟ್ ಕೂಡ ಇರುತ್ತೆ. ಇಲ್ಲಿ ನೋಡಿಕೊಂಡು ಕಾಲ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ.
ಕೆಲಸ ಹುಡುಕ್ತಿರೋಂಥ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಥವಾ ಗೌರ್ಮೆಂಟ್ ಕೆಲಸ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇದ್ದು ಕಷ್ಟಪಡ್ತಿರೋಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ಉದ್ಯೋಗ ಮಾಹಿತಿಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಮತ್ತು ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದೇ ಥರ ನಮ್ಮ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.